ವಿಷಯನೂ ಶೀಲಂಗೆ ಹೇಳ್ಬಿಡ್ಲಾ? ನನಗೀಗ ಶೀಲಂ ಒಬ್ಬನೇ ಆ ಶಾಂತನುವಿಂದ ಕಾಪಾಡೋದು ಅಂತ ಅನಿಸ್ತಿದೆ. ಹಾಗೊಂದು ವೇಳೆ ಹೇಳಿದ್ರೆ ಆ ಶಾಂತನು ನನ್ನ ವಿಶ್ವಕ್ಕೆ ಏನಾದರೂ ತೊಂದರೆ ಮಾಡಿಬಿಟ್ರೆ? ಆ ಶಾಂತನು ರಾಕ್ಷಸ ಇದ್ದ ಹಾಗೆ. ಏನು ಮಾಡಲಿ ನಾನು? ಈಗಾಗಲೇ ಶೀಲಂಗೆ ಶಾಂತನು ಮೇಲೆ ಸಣ್ಣದಾಗಿ ಅನುಮಾನ ಶುರುವಾಗಿರೋ ಹಾಗಿದೆ. ಮುಂದೆ ಶೀಲಂನ ಇಟ್ಕೊಂಡೆ ನಾನು ಉಪಾಯವಾಗಿ ನನ್ನ ವಿಷಯನ ಬಿಡಿಸ್ಕೋಬೇಕು. ಆದರೆ ಶೀಲಂಗೆ ನಮ್ಮನೆಯವ್ರ ವಿಷಯ ಎಲ್ಲ ಗೊತ್ತಾಗ್ಬಿಟ್ರೆ ಎಲ್ಲ ವಿಚಾರನೂ ಕಂಡುಹಿಡಿದ್ಬಿಡ್ತಾನೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ರಾಧಿಕಾ, ಶೀಲಂ ಏನಿಲ್ಲ ನಿಂತಿದ್ಯಾ? ಊಟ ಚೆನ್ನಾಗಿತ್ತು. ಅಡುಗೆ ನೀನೇ ಮಾಡಿದಲ್ವಾ? ವೆರಿ ನೈಸ್. ನೀವು ಎಷ್ಟೊಂದು ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ ಗೊತ್ತಿದ್ರೆ ಸ್ವಲ್ಪ ದಿನದ ಮೊದಲೇ ಬರ್ತಾ ಇದೆ ಮನೆಗೆ. ಸುಮ್ಮನೆ ಹೊಗಳ್ತಿದ್ಯಾ ಅನ್ಸ್ತಿದೆ ನನಗೆ. ಅಯ್ಯೋ, ನಾನು ಸುಳ್ಳು ಹೇಳ್ತಾ ಇಲ್ಲ. ಇಟ್ಸ್ ರಿಯಲಿ ಸೂಪರ್. ಸರಿ, ನಿನ್ನ ಹತ್ರ ಏನೋ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಮನೆಲ್ಲ ಹುಡುಕ್ತೆ, ಸಿಗ್ಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ. ಏನ್ ಶೀಲಂ? ರಾಧಿಕಾ, ನನಗೆ ನೀನು ಹಿನ್ನೆಲೆ ತಿಳ್ಕೊಬೇಕು ಅನ್ನೋ ಆಸೆ ಆಗ್ತಾ ಇದೆ. ರಾಧಿಕಾ, ಮನೆಯವ್ರ ಬಗ್ಗೆ ಕೇಳಿದ್ರೆ ಯಾಕೆ ಹಾಗೆ ಹೋಗ್ತಾ ಇದ್ದೆ? ನಾನೀಗ ಯಾವ ವಿಷಯನೂ ಹೇಳುವಂಥ ಸ್ಥಿತಿನಲ್ಲಿ ಇಲ್ಲ. ಬಲವಂತ ಮಾಡಬೇಡ ಶೀಲಂ. ಆದರೆ ನಾನು ಎಲ್ಲ ತಿಳ್ಕೊಳ್ಳೋ ಕುತೂಹಲದಲ್ಲಿದ್ದೀನಿ. ನನಗೆ ನಿರಾಸೆ ಮಾಡಬೇಡ. ಇಲ್ಲಿ ನಿನ್ನ ಬಗ್ಗೆ ಯಾರಿಗೂ ಏನೂ ಗೊತ್ತಿಲ್ಲ. ನಾನು ಕೇಳೋದಕ್ಕೆ ಕಾರಣ ಇದೆ. ನೀನು ಯಾರು, ನೀನು ಇಲ್ಲಿಗೆ ಯಾಕೆ ಬಂದೆ, ನಿನ್ನ ದುಃಖ ಏನು ಅಂತ ನಂಗೆ ಗೊತ್ತಾಗಲೇಬೇಕು. ಅದೆಂಥ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರು ಸರಿ, ನಿನಗೆ ನಾನಿದ್ದೀನಿ, ನನ್ನ ನಂಬು. ಇಲ್ಲ ಶೀಲಂ, ಈ ವಿಚಾರವಾಗಿ ನನ್ನ ಬಲವಂತ ಮಾಡಬೇಡ. ಸತ್ಯ ಹೇಳೋದಕ್ಕೆ ಪ್ರಾಣನೇ ಪಣಕ್ಕಿಡೋ ಸ್ಥಿತಿನಲ್ಲಿದ್ದೀನಿ ನಾನು. ನನ್ನ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಸತ್ಯ ಹೇಳೋದ್ರಿಂದ ನನ್ನ ಬದುಕೆ ಬದಲಾಗುತ್ತೆ. ನನಗೆ ನಿನ್ನ ಸಹಾಯ ಬೇಕು, ಆದರೆ ಈಗ ನನ್ನ ಈ ವಿಷಯದಲ್ಲಿ ಬಲವಂತ ಮಾಡಬೇಡ. ನೀನನ್ನು ನೋಡಿದ ಕೂಡಲೇ ಅನ್ಕೊಂಡೆ ಯಾವುದೋ ಒಂದು ವಿಷಯ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದೆಯಾ ಅಂತ. ನಿನಗೆ ನಾನಿದ್ದೀನಿ. ಯಾವುದೇ ಕಾರಣಕ್ಕೂ ಯಾವುದೇ ವಿಷಯಕ್ಕೂ ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ. ನೀನು ಯಾರು, ನಿನ್ನ ಹಿನ್ನೆಲೆ ಏನು ಅಂತ ನಾನು ಕಂಡು ಹಿಡ್ದೇ ಹಿಡಿತೀನಿ. ನಿನ್ನ ತಂದೆ ತಾಯಿ ಬಗ್ಗೆ ನಾನು ಕಂಡು ಹಿಡಿತೀನಿ. ಈಗಾಗಲೇ ನಾನು ಅದೇ ಕೆಲಸದಲ್ಲಿದ್ದೀನಿ. ಅದಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ ನಿಧಾನವಾಗಿ ಹೆಜ್ಜೆ ಇಡ್ತಾ ಇದ್ದೀನಿ. ಈ ಕೆಲಸದಲ್ಲಿ ನಾನು ಗೆದ್ದೆ ಗೆಲ್ತೀನಿ. ತಂಗಿ ಸೇವೆ ಮಾಡು, ಅವಳು ಕಣ್ಣೀರು ಒರೆಸೋ ಭಾಗ್ಯ ತುಂಬ ಜನ ಅಣ್ಣಂದರಿಗೆ ಸಿಗಲ್ಲ ರಾಧಿಕಾ. ರಾಧಿಕಾ ಏನೋ ಬಲವಾದ ಕಾರಣ ಇಟ್ಕೊಂಡು ಅವಳ ಬಗ್ಗೆ ಅವಳು ಹೇಳ್ಕೊತಾ ಇಲ್ಲ. ಅದು ಏನು ಅಂತ ನಾನು ಕಂಡುಹಿಡಿಯಲೇಬೇಕು. ರಾಧಿಕನ್ಗೆ ಕಾಡ್ತಾ ಇರೋದು ಏನು, ಯಾರು, ಅವಳ ವಿಷಯ ಯಾರು ಅನ್ನೋದು ಗೊತ್ತಾಗಲೇಬೇಕು ನನಗೆ. ಏನು ಮಾಡಲಿ? ರಾಧಿಕಾ ಯಾಕೆ ತನ್ನ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಭಯ ಪಡ್ತಾ ಇದ್ದಾಳೆ? ಅವಳ ಭಯಕ್ಕೆ ಏನು ಕಾರಣ ಇರ್ಬೋದು? ನನ್ನ ಜೊತೆ ಅವಳು ತುಂಬ ಕ್ಲೋಸ್ ಆಗಿದ್ದಾಳೆ. ಆದರೂ ಈ ವಿಷಯದಲ್ಲಿ ಮಾತ್ರ ಯಾಕೆ ನನ್ನಿಂದ ಎಲ್ಲ ಮುಚ್ಚಿಡ್ತಿದ್ದಾಳೆ? ಸುಭದ್ರಮ್ಮನ ಮನೇಲಿರೋ ಫೋಟೋ ರಾಧಿಕಾದೇನಾ? ಅದು ರಾಧಿಕಾದೆ ಅಂತ ಕಂಡು ಹಿಡಿಯೋದು ಹೇಗೆ? ರಾಧಿಕಾದು ಚಿಕ್ಕ ವಯಸ್ಸಿನ ಫೋಟೋ ಇದ್ದರೆ ನನಗೊಂದು ಹೆಲ್ಪ್ ಆಗಿರೋದು. ಅದನ್ನು ತಗೊಂಡು ಸುಭದ್ರಮ್ಮನ ಮನೆಗೆ ಹೋಗಬೇಕು. ನನಗೆ ರಾಧಿಕಾ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಬೇಕು. ಆ ಫೋಟೋ ಎಲ್ಲಿದೆ? ದೊಡ್ಡಮ್ಮ ಹತ್ರ ಕೇಳಬೇಕು. ಆದರೆ ಅವ್ರ ಹತ್ರ ಮಾತಾಡೋದು ಹೇಗೆ?